ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸತ್ಯ ಯಾವತ್ತಿದ್ರೂ ಬೆಂಕಿ ಥರ, ಅದು ಸುಳ್ಳನ್ನು ಸುಟ್ಟೇ ಸುಡುತ್ತೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಇಷ್ಟು ದಿನ ಸುಳ್ಳು ಹೇಳಿಕೊಂಡು ಕುಣಿತಾ ಇದ್ದ, ಯುದ್ಧ ನಾನೇ ನಿಲ್ಲಿಸ್ತೆ ಅಂತ ಇದ್ದ ಟ್ರಂಪ್ಗೆ ಪಾಕಿಸ್ತಾನವೇ ಶಾಕ್ ಕೊಟ್ಟಿದೆ. ಕದನ ವಿರಾಮದ ಆಫರ್ ಅಮೆರಿಕ ಮಾಡಿತು. ಯುದ್ಧ ನಿಲ್ಲಿಸೋಕೆ ಅಮೆರಿಕ ಪ್ರಯತ್ನ ಪಟ್ಟು ಆಫರ್ ತಗೊಂಬಂದಿದ್ದಂತೂ ಹೌದು, ಆದರೆ ಭಾರತ ಇದಕ್ಕೆ ಒಪ್ಪಿಗೆ ಕೊಡಲಿಲ್ಲ ಅಂತ ಖುದ್ದು ಪಾಕ್ ಉಪ ಪ್ರಧಾನಿ ಇಶಕ್ ದರ್ ಹೇಳಿದ್ದಾರೆ. ಅಲ್ಲದೆ ಭಾರತ ಪಾಕ್ ನಡುವಿನ ಸಮಸ್ಯೆಗಳ ಕುರಿತು ಮೂರನೇ ದೇಶ ಮಧ್ಯಸ್ಥಿಕೆ ವಹಿಸುವುದನ್ನು ಭಾರತ ಯಾವಾಗಲೂ ಒಪ್ಪಿಕೊಂಡಿಲ್ಲ. ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾನೇ ಬಂದಿದೆ. ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಮಾರ್ಕೋ ರೂಬಿಯೋ ಜೊತೆಗೂಡಿ ಟ್ರಂಪ್ರ ಮಧ್ಯಸ್ಥಿಕೆಯನ್ನು ಪಾಕ್ ಸಪೋರ್ಟ್ ಮಾಡಿದ ವೇಳೆ ಭಾರತ ಇದು ಪಾಕ್ನೊಂದಿಗಿನ ಆಂತರಿಕ ವಿಚಾರ, ದ್ವಿಪಕ್ಷೀಯ ವಿಚಾರ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿತ್ತು. ಈ ವಿಚಾರವನ್ನ ಅಮೆರಿಕದ ರಾಜತಾಂತ್ರಿಕರು ನಮಗೆ ಸ್ಪಷ್ಟಪಡಿಸಿದ್ರು ಅಂತ ಇಶಕ್ ದಾರ್ ಹೇಳಿದ್ದಾರೆ. ಯಾರೋ ಇಶಕ್ ದಾರ್, ಪಾಕಿಸ್ತಾನದ ಉಪ ಪ್ರಧಾನಿ ಅವರೇ ಬಾಯಿ ಬಿಟ್ಟಿರೋ ವಿಚಾರ ಇದು. ಏನು, ಭಾರತ ಪಾಕ್ ನಡುವಿನ ಸಮಸ್ಯೆಯನ್ನು ಬಗೆಹರಿಸೋದ್ರಲ್ಲಿ ಮೂರನೇ ದೇಶ ಭಾಗಿಯಾಗೋ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತಿಲ್ಲ. ಭಾರತ ಇದು ಎರಡು ದೇಶಗಳ ನಡುವಿನ ದ್ವಿಪಕ್ಷೀಯ ವಿಚಾರ ಅಂತ ಸ್ಪಷ್ಟಪಡಿಸ್ತಾನೆ ಬಂದಿದೆ. ಆದರೆ ನಾವು ಶಾಂತಿ ಪ್ರಿಯರು ಅಂತ ಹೇಳ್ಕೊಂಡಿದ್ದಾರೆ ಇಶಕ್ ದಾರ್. ನಾವು ಮಾತುಕತೆ ಮೂಲಕ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದ್ರ ಬಗ್ಗೆ ನಂಬಿಕೆ ಇಡ್ತೇವೆ. ಭಾರತವು ನಮ್ಮ ಜೊತೆಗೆ ಮಾತುಕತೆಗೆ ಮುಂದಾಗಬೇಕು. ಭಾರತ ಉಗ್ರವಾದ, ವ್ಯಾಪಾರ, ಆರ್ಥಿಕತೆ, ಜಮ್ಮು ಕಾಶ್ಮೀರ ಸೇರಿದ ಹಾಗೆ ಎಲ್ಲ ವಿಚಾರಗಳ ಬಗ್ಗೆನೂ ನಮ್ಮ ಹತ್ರ ಡಿಸ್ಕಸ್ ಮಾಡಬೇಕು. ಪಾಕ್ ಒಂದರಿಂದಲೇ ಇದನ್ನೆಲ್ಲ ಬಗೆಹರಿಸೋಕೆ ಸಾಧ್ಯ ಇಲ್ಲ. ನೀವು ಹೆಲ್ಪ್ ಮಾಡ್ಬೇಕು, ನಮಗೆ ಬಗೆಹರಿಸಬಹುದು ಅವಾಗ ಅನ್ನೋ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಟ್ರಂಪ್ ಮುನೀರನ ಡೀಲ್ಗೆ ಇಶಕ್ ದರ್ ಬಿಸಿ ನೀರು ಹಾಕಿದ್ದಾರೆ. ಇದರ ಪರಿಣಾಮ ಹೇಗಿರುತ್ತೆ? ನಾನೇ ಮಾಡಿಸಿದ್ದು ಅಂತ ಕುಣಿತಾ ಇದ್ದ ಮೈ ಡಿಯರ್ ಫ್ರೆಂಡ್ ಪ್ರೆಸಿಡೆಂಟ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಇದಕ್ಕೆ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ನೋಡಬೇಕು. ಏನು, ಏಷ್ಯಾ ಕಪ್ ನಲ್ಲಿ ಭಾರತ ನಮಗೆ ಹ್ಯಾಂಡ್ ಶೇಕ್ ಮಾಡಲಿಲ್ಲ ಅಂತ ಡಿಪ್ರೆಷನ್ಗೆ ಹೋಗ್ತಿರೋ ಪಾಕಿಸ್ತಾನ ಈಗ ಭಾರತದ ಕ್ರಿಕೆಟ್ ಆಟಗಾರರ ವಿರುದ್ಧ ನಾಲಿಗೆ ಹರಿಬಿಟ್ಟಿದೆ. ಲೈವ್ ಇಂಟರ್ವ್ಯೂ ಒಂದರಲ್ಲಿ ಪಾಕಿಸ್ತಾನದ ಮಾಜಿ ಕ್ಯಾಪ್ಟನ್ ಯೂಸುಫ್ ಮೊಹಮ್ಮದ್ ಸೂರ್ಯಕುಮಾರ್ ಯಾದವ್ ಅವರನ್ನ ನಿಂದಿಸಿದ್ದಾರೆ. ಅವ್ರನ್ನ ಹಂದಿ ಅಂತ ಕರೆದಿದ್ದಾರೆ. 47 ರನ್ ಚಚ್ಚಿ ಬಿಸಾಕಿದ್ರಲ್ಲ ಮೊನ್ನೆ ಸೂರ್ಯಕುಮಾರ್ ಯಾದವ್. ಗಲ್ಲಿ ಕ್ರಿಕೆಟರ್ನ ಆಡಿಸ್ದಂಗೆ ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ಓಡಿಸಿ ನೀರು ಕುಡಿಸಿ ಈಸಿಯಾಗಿ ಸೋಲ್ಸ್ಬಿಟ್ರಲ್ಲ, ರೊಚ್ಚಿಗೆದ್ದು ಬಿಟ್ಟಿದ್ದಾರೆ, ಹಂದಿ ಅಂತ ಕರೆದು ಬಿಟ್ಟಿದ್ದಾರೆ. ಈ ಹ್ಯಾಂಡ್ ಶೇಕ್ ವಿಚಾರವಾಗಿನೇ ಸಂದರ್ಶನ ನಡೀತಾ ಇರುವಾಗ ಯೂಸುಫ್ ಈ ರೀತಿ ಮಾತನಾಡಿದ್ದು. ಈ ಭಾರತೀಯರಿಗೆ ಸಿನಿಮಾ ಲೋಕದಿಂದ ಹೊರಬರೋಕೆ ಸಾಧ್ಯ ಆಗ್ತಿಲ್ಲ, ಯಾವಾಗ ನೋಡಿದ್ರು ಸಿನಿಮಾ ಲೋಕದಲ್ಲೇ ಇರ್ತಾರೆ ಅಂತ ಹೇಳಿದ್ರು. ಅದಾದ ತಕ್ಷಣ ಸೂರ್ಯಕುಮಾರ್ ಯಾದವ್ ಅವರನ್ನ ಕೆಟ್ಟ ಪದ ಬಳಸಿ ನಿಂದಿಸಿದ್ದಾರೆ. ಸೂರ್ಯಕುಮಾರ್ ಅಲ್ಲ ಸುವರ್ ಕುಮಾರ್ ನೋಡಿ ಅಂತ ಹೇಳಿ ಆಮೇಲೆ ಬಾಯಿ ತಪ್ಪದಂಗೆ ನಟಿಸಿ ಆಮೇಲೆ ಸೂರ್ಯಕುಮಾರ್ ಯಾದವ್ ಅಂತ ಹೇಳೋ ತರ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಭಾರತ ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಹಂದಿ ಸೇರಿ ಸಕಲ ಜೀವರಾಶಿಗಳಲ್ಲೂ ಕೂಡ ದೈವತ್ವವನ್ನ, ದೇವರನ್ನ ಅಥವಾ ಪ್ರಕೃತಿಯನ್ನ ಕಾಣೋ ರಾಷ್ಟ್ರ ಇದು ಭಾರತ. ಇವ್ರ ಪಾಲಿಗೆ ಹಂದಿ, ಮಂಗ ಅವೆಲ್ಲ ಬೈಗುಳದ ಶಬ್ದ ಆಗಿರಬಹುದು, ನಾಯಿ ಕೂಡ ಬೈಗುಳದ ಶಬ್ದ ಆಗಿರಬಹುದು. ಆದ್ರೆ ಇಲ್ಲಿ ಪ್ರತಿಯೊಂದರಲ್ಲೂ ಕೂಡ ಕೈ ಮುಗಿದು ಇದು ಇದರಲ್ಲೊಂದು ದೈವತ್ವ ಇದೆ ಅಂತ ಹೇಳಿ ನಂಬುವಂತಹ ಜನ ಭಾರತದಲ್ಲಿದ್ದಾರೆ. ಆದ್ರೆ ಇದು ಪಾಕಿಸ್ತಾನಿಯರ ಮನಸ್ಥಿತಿಯನ್ನು ತೋರಿಸ್ತಾ ಇದೆ. ಅವರ ಸೈಕಾಲಜಿ, ಮೈಂಡ್ ಸೆಟ್ ಹೇಗಿದೆ ಈ ಯೂಸುಫ್ದು ಅನ್ನೋದು ತೋರಿಸ್ತಾ ಇದೆ ಅಷ್ಟೇ, ಒಬ್ಬ ಕ್ರಿಕೆಟರ್ ಆಗಿ ಹೆಂಗ್ ಮಾತಾಡಿದ್ದಾರೆ ಅಂತ. ಮತ್ತೊಂದ್ ಕಡೆ ಪಾಕಿಸ್ತಾನದ ಮಾಜಿ ಆಟಗಾರ, ಸಿಕ್ಸರ್ ಕಿಂಗ್ ಆಗಿ ಒಳ್ಳೆ ಸಿಕ್ಸ್ ಹೊಡೆದ್ರಲ್ಲಿ ತುಂಬಾ ಫೇಮಸ್ ಇದ್ರು, ಒಳ್ಳೆ ಪ್ಲೇಯರ್, ಒಳ್ಳೆ ಬ್ಯಾಟ್ಸ್ಮನ್ ಆಗಿದ್ರು ಶಾಹಿದ್ ಅಫ್ರಿದಿ. ಒಂದ್ ಮಟ್ಟಿಗೆ ಚೆನ್ನಾಗಿ ಬಾಲಿಂಗ್ ಕೂಡ ಮಾಡ್ತಾ ಇದ್ರು. ಅವ್ರೇನ್ ಮಾಡಿದ್ದಾರೆ, ಪಾಲಿಟಿಕ್ಸ್ ಮಾಡೋಕೆ ಶುರು ಮಾಡಿದ್ದಾರೆ. ಈಗ ಮೋದಿ ಸರ್ಕಾರದ ವಿರುದ್ಧ ಕಿಡಿಕಾರಿ ರಾಹುಲ್ ಗಾಂಧಿಯನ್ನು ಫುಲ್ ಹೊಗಳ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ತಲೆ ಬಿಸಿ ಆಗಿರ್ಬೋದು, ನೀನ್ ಯಾಕೆ ನನ್ನ ಹೊಗಳ್ತಿದ್ಯೋ ಮಾರಾಯ ಅಂತೇಳಿ ಏನ್ ಹೇಳಿದಾರೆ ಗೊತ್ತಾ ಶಾಹಿದ್ ಅಫ್ರಿದಿ? ರಾಹುಲ್ ಗಾಂಧಿ ತುಂಬಾ ಒಳ್ಳೆ ಲೀಡರು, ಭಾರತ ಸರ್ಕಾರ ಹಿಂದೂ ಮುಸ್ಲಿಂ ಅಂತ ಹೇಳಿ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಿದೆ. ಮೋದಿ ಸರ್ಕಾರ ಅಧಿಕಾರಕ್ಕೆ ಬರೋಕೆ ಪ್ರಯತ್ನ ಪಡ್ತಿದೆ. ಇದನ್ನು ನಾನು ಯಾವತ್ತೂ ಹೇಳ್ತಾ ಬಂದಿದ್ದೀನಿ. ತುಂಬಾ ಕೆಟ್ಟ ಮೈಂಡ್ ಸೆಟ್ ಇದು. ಬಿಜೆಪಿ ಅಧಿಕಾರದಲ್ಲಿರೋ ತನಕ ಭಾರತದಲ್ಲಿ ಹಿಂಗೆ ನಡೆಯುತ್ತೆ. ಆದ್ರೆ ರಾಹುಲ್ ಗಾಂಧಿ ಹಾಗಲ್ಲ, ಅವರಲ್ಲಿ ಪಾಸಿಟಿವ್ ಮೈಂಡ್ ಸೆಟ್ ಇದೆ. ಅವರು ಮಾತುಕತೆ ಮೂಲಕ ಎಲ್ಲರೊಂದಿಗೆ, ಇಡೀ ಜಗತ್ತಿನೊಂದಿಗೆ ಎಲ್ಲರನ್ನು ಸೇರಿಸ್ಕೊಂಡು ಮುಂದಕ್ಕೆ ಸಾಗೋಕೆ ಬಯಸ್ತಾರೆ ಅಂತ ಹೇಳಿ ಬಹಳ ಹೊಗಳಿಕೆಯ ಮಾತುಗಳನ್ನಾಡಿದ್ದಾರೆ ರಾಹುಲ್ ಗಾಂಧಿ ಬಗ್ಗೆ. ಇನ್ನು ಭಾರತ ಪಾಕ್ ಮ್ಯಾಚ್ ನಂತರ ಹ್ಯಾಂಡ್ ಶೇಕ್ ಆಗದೇ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ICC ರೂಲ್ಸ್ ಉಲ್ಲಂಘನೆ ಆಗಿದೆ. ಹೀಗಾಗಿ
ಆಂಡಿ ಪೈಕ್ರಾಫ್ಟ್ ಅನ್ನ ಮ್ಯಾಚ್ ರೆಫರಿ ಸ್ಥಾನದಿಂದ ತೆಗೆದುಹಾಕಬೇಕು ಅಂತ ಪಾಕ್ ಕ್ರಿಕೆಟ್ ಬೋರ್ಡ್ ಐಸಿಸಿಗೆ ರಿಕ್ವೆಸ್ಟ್ ಮಾಡಿತ್ತು. ಅಲ್ಲದೆ ಆ ರಿಕ್ವೆಸ್ಟ್ ಲೆಟರ್ನಲ್ಲಿ ಆಂಡಿ ಅವರನ್ನ ಕಿತ್ತು ಹಾಕದಿದ್ರೆ ಏಷ್ಯಾ ಕಪ್ನಿಂದ ಪಾಕ್ ಟೀಮನ್ನು ವಾಪಸ್ ಕರೆಸ್ಕೊಳ್ಳೋದಾಗಿ ಬೆದರಿಕೆ ಹಾಕಿತ್ತು. ಆದರೆ ಈ ಹ್ಯಾಂಡ್ ಶೇಕ್ ಬಗ್ಗೆ ತನಿಖೆ ನಡೆಸಿರುವ ಐಸಿಸಿ ಪಾಕ್ ರಿಕ್ವೆಸ್ಟ್ ಅನ್ನ ರಿಜೆಕ್ಟ್ ಮಾಡಿದೆ. ಅಲ್ಲದೆ ಈ ಮ್ಯಾಚ್ ನಡೆಯೋಕ್ಕೂ ಮುಂಚೆನೇ ಎರಡೂ ತಂಡದ ನಾಯಕರು ಕೈ ಕುಲುಕೋದಿಲ್ಲ ಅಂತ ಹೇಳಿ ಪಿಸಿಬಿ ಡೈರೆಕ್ಟರ್ ಸೇರಿದ ಹಾಗೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧಿಕಾರಿಗಳಿಗೆ ಗೊತ್ತಿತ್ತು ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಹೀಗಾಗಿ ಪಾಕ್ ಬುಧವಾರ ಯುಎಇ ವಿರುದ್ಧದ ಪಂದ್ಯದಲ್ಲಿ ಆಡುತ್ತಾ ಇಲ್ವಾ ಅನ್ನೋದನ್ನು ನೋಡಬೇಕಾಗಿದೆ. ಉತ್ತರ ಭಾರತದಲ್ಲಿ ಮತ್ತೆ ಪ್ರಕೃತಿ ಮುನಿಸಿಕೊಂಡಿದೆ. ಪರಿಣಾಮ ಭಾರೀ ಪ್ರವಾಹ, ಭೂಕುಸಿತ ಉಂಟಾಗಿ ಹಲವು ಕಡೆ ಸಾವು ನೋವುಗಳಾಗಿವೆ. ಅದರಲ್ಲೂ ಉತ್ತರಾಖಂಡ್ನಲ್ಲಿ ಸಾವಿನ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. 16 ಜನ ನಾಪತ್ತೆಯಾಗಿದ್ದಾರೆ. ಸೋಮವಾರ ರಾತ್ರಿ ಡೆಹ್ರಾಡೂನ್ನಲ್ಲಿ ಭಾರೀ ಮಳೆ ಸುರಿದು ಮೇಘ ಸ್ಫೋಟ ಉಂಟಾದ ಬೆನ್ನಲ್ಲೇ ಈ ಅನಾಹುತ ಆಗಿದೆ. ಅಲ್ಲಿನ ತಪ್ಕೇಶ್ವರ್ ಟೆಂಪಲ್ ಬಳಿ ನೀರಲ್ಲಿ 4 ಮುಳುಗಿ ಹೋಗಿದ್ದಾರೆ. ಸಹಸ್ರಧಾರ ಪ್ರವಾಸಿ ತಾಣದಲ್ಲಿ ಧಾರಾಕಾರ ಮಳೆಯಾದ ಪರಿಣಾಮ ಹೋಟೆಲ್, ಅಂಗಡಿಗಳೆಲ್ಲ ನೀರಲ್ಲಿ ಕೊಚ್ಚಿಕೊಂಡು ಹೋಗಿವೆ. ಅಲ್ಲಿನ ಮನೆಗಳಿಗೂ ಭಾರೀ ಹಾನಿಯಾಗಿದೆ. ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ತಂಡಗಳಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದ್ದು ಇದುವರೆಗೆ ಸುಮಾರು 400 ಜನರನ್ನ ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡಲಾಗಿದೆ. ಅತ್ತ ಹಿಮಾಚಲ ಪ್ರದೇಶದಲ್ಲೂ ಕೂಡ ಭಾರೀ ಮಳೆಯಿಂದಾಗಿ ಭೂಕುಸಿತ ಉಂಟಾದ ಪರಿಣಾಮ ಮನೆ ಮೇಲೆ ಬಂಡೆ ಬಿದ್ದು 3 ಮೃತಪಟ್ಟಿದ್ದಾರೆ. ಕಳೆದ ಜೂನ್ 20ರಿಂದ ಪ್ರವಾಹದಿಂದಾಗಿ ಹಿಮಾಚಲ ಪ್ರದೇಶ ಒಂದರಲ್ಲೇ 409 ಜನ ಮೃತಪಟ್ಟಿದ್ದಾರೆ. ಸುಮಾರು 4,500 ಕೋಟಿ ರೂಪಾಯಿ ಆಸ್ತಿ ಪಾಸ್ತಿ ನಾಶ ಆಗಿದೆ. ಇನ್ನು ಜಮ್ಮು ಕಾಶ್ಮೀರದ ರಜೌರಿ, ಪೂಂಚ್ನ ಹಲವು ಕಡೆ ಭಾರೀ ಮಳೆಗೆ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. 400 ಜನರನ್ನ ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡಲಾಗಿದೆ. ಮಣಿಪುರದಲ್ಲೂ ಪ್ರವಾಹ ಪರಿಸ್ಥಿತಿ. ಅಲ್ಲಿನ ಇರಿಲ್ ಮತ್ತು ತೌಬಲ್ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇವೆ. ಇನ್ನು ನಮ್ಮ ಕರ್ನಾಟಕದಲ್ಲೂ ಕೂಡ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಅನ್ನೋ ಕಡೆ ಅತಿ ಹೆಚ್ಚು 94 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಮುಂದಿನ 24 ಗಂಟೆಗಳ ಕಾಲ ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದ ಹಾಗೆ ರಾಜ್ಯದ ಬಹುತೇಕ ಕಡೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಎಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಇನ್ನು ಮೂಡಾ ಕೇಸ್ನಲ್ಲಿ ಮತ್ತೊಂದು ಬೆಳವಣಿಗೆಯಾಗಿದೆ. ಅಕ್ರಮ ಸೈಟ್ ಹಂಚಿಕೆ ಆರೋಪ ಎದುರಿಸ್ತಾ ಇರೋ ಮೂಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ವಿರುದ್ಧ ತನಿಖೆಗೆ ರಾಜ್ಯ ಸರ್ಕಾರ ಪರ್ಮಿಷನ್ ನೀಡಿದೆ. ದಿನೇಶ್ ಮತ್ತು ಮೂಡಾದ ಮಾಜಿ ಅಧ್ಯಕ್ಷ HV ರಾಜೀವ್ ವಿರುದ್ಧ ತನಿಖೆ ನಡೆಸೋಕೆ ಲೋಕಾಯುಕ್ತ ಪೊಲೀಸರು ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೋರಿದ್ರು. ಅದರಂತೆ ಈಗ ದಿನೇಶ್ ವಿರುದ್ಧ ಮಾತ್ರ ತನಿಖೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಈಗ ಆಲ್ರೆಡಿ ಇಡಿ ಅಧಿಕಾರಿಗಳು ದಿನೇಶ್ ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗರಣ ಕೇಸ್ ತನಿಖೆ ಲೇಟ್ ಆಗಿದ್ದಕ್ಕೆ ಕೋರ್ಟ್ ಅಸಮಾಧಾನ ಹೊರಹಾಕಿದೆ. ಕಳೆದ 6 ತಿಂಗಳಿಂದ ತನಿಖೆಯಲ್ಲಿ ಯಾವುದೇ ಪ್ರಗತಿ ಕಂಡಿಲ್ಲ. ಪ್ರಾಸಿಕ್ಯೂಷನ್ ಪರ್ಮಿಷನ್ ನೆಪದಿಂದ ತಡ ಆಗ್ತಾ ಇದೆ ಅಂತ ಕೋರ್ಟ್ ಚಾಟಿ ಬೀಸಿದೆ. ಸಚಿವ ಜಮೀರ್ ಅಹಮದ್ ಅಕ್ರಮ ಆಸ್ತಿ ಕೇಸ್ ಸಂಬಂಧ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ಗೆ ಲೋಕಾಯುಕ್ತ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಜಮೀರ್ ಜೊತೆ ಕಳೆದ 3-4 ವರ್ಷಗಳಿಂದ ಆರ್ಥಿಕ ವ್ಯವಹಾರ ಮಾಡಿದ್ದಾರೆ ಅಂತ ಗುಂಡೂರಾವ್ಗೆ ನೋಟಿಸ್ ಕೊಡಲಾಗಿದ್ದು ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗಿ ಅಂತ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. 2019ರಲ್ಲಿ ಐ ಮಾನಿಟರಿ ಅಡ್ವೈಸರಿ IMA ಕಂಪನಿಯ ಬಹುಕೋಟಿ ವಂಚನೆ ಹಗರಣ ಬೆಳಕಿಗೆ ಬಂದಿತ್ತು. ಈ ವಂಚಕ ಕಂಪನಿಯೊಂದಿಗೆ ಲಿಂಕ್ ಹೊಂದಿದ್ದ ಆರೋಪದ ಮೇಲೆ ಜಮೀರ್ ಮನೆ ಮೇಲೆ ಇಡಿ ರೇಡ್ ಮಾಡಿತ್ತು. ಬಳಿಕ ಇದೇ ಕಾರಣದಿಂದಾಗಿ ಭ್ರಷ್ಟಾಚಾರ ನಿಗ್ರಹ ದಳ ACB ಕೇಸ್ ಫೈಲ್ ಮಾಡಿತ್ತು. ನಂತರ ACB ರದ್ದಾದ ಬಳಿಕ ಈ ಕೇಸ್ ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಆಗಿತ್ತು. ಅದರ ವಿಚಾರಣೆ ಭಾಗವಾಗಿ ಈಗ ಗುಂಡೂರಾವ್ಗೆ ನೋಟಿಸ್ ಕೊಡಲಾಗಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ತಲಾ 25 ಕೋಟಿಯಂತೆ ಅನುದಾನ ರಿಲೀಸ್ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸಿಎಂ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ಅಡಿ ಈ ಹಣವನ್ನ ಕೊಡಲಾಗ್ತಿದೆ. ಈ ಹಿಂದೆ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ 50 ಕೋಟಿ ರೂಪಾಯಿ ಅನುದಾನವನ್ನ ರಿಲೀಸ್ ಮಾಡಲಾಗಿತ್ತು. ಇದು ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಗಿತ್ತು. ನೀವು ಸಿಎಂ ಕಾಂಗ್ರೆಸ್ ಕ್ಷೇತ್ರಗಳಿಗೆ ಮಾತ್ರನೋ ಇಡೀ ರಾಜ್ಯಕ್ಕೇನೋ ಅಂತ ಅಧಿವೇಶನದಲ್ಲೂ ಕೂಡ ಗಲಾಟೆಯಾಗಿತ್ತು. ಇದೀಗ ವಿಪಕ್ಷಗಳ ಶಾಸಕರ ಕ್ಷೇತ್ರಕ್ಕೂ ಅನುದಾನ ಬಿಡುಗಡೆ ಮಾಡೋಕೆ ಸಿದ್ದರಾಮಯ್ಯ ಈ ಹೆಜ್ಜೆ ಇಡ್ತಾ ಇದ್ದಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಕುರಿತು ದೊಡ್ಡ ಮಾಹಿತಿ. ಈ ಯೋಜನೆ ಲಾಭ ಪಡಿತಾ ಇದ್ದ 2 ಲಕ್ಷಕ್ಕೂ ಅಧಿಕ ಅನರ್ಹ ಫಲಾನುಭವಿಗಳ ಹೆಸರನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವ್ರನ್ನ ಡ್ರಾಪ್ ಮಾಡಿದೆ ಸ್ಕೀಮಿಂದ. ಈ ಪೈಕಿ 1.08 ಲಕ್ಷ ಮಹಿಳೆಯರ ಕುಟುಂಬ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರು. ಆದ್ರೂ ಸರ್ಕಾರ ದುಡ್ಡು ಕೊಡುತ್ತಲ್ಲ ಅಂತ ಹೇಳಿ ಈ ಯೋಜನೆಗೆ ಸೇರ್ಕೊಂಡ್ಬಿಟ್ಟಿದ್ರು. ಹಾಗೆ 1.04 ಲಕ್ಷ ಮಹಿಳೆಯರ ಫ್ಯಾಮಿಲಿ GST ಕೂಡ ಕಟ್ತಾ ಇದ್ರು. ಬಳಿಕ ಕುಟುಂಬ ಆಪ್ನಲ್ಲಿ ಈ ಮಹಿಳೆಯರು ಅಪ್ಡೇಟ್ ಮಾಡಿದ ಡೇಟಾ ಆಧರಿಸಿ ಇಲಾಖೆ ಈ ಕ್ರಮ ತಗೊಂಡಿದೆ ಅಂತ ಈಗ ಮಾಹಿತಿ ಬರ್ತಾ ಇದೆ. ಇದರ ಪರಿಣಾಮ ದೊಡ್ಡ ಪ್ರಮಾಣದಲ್ಲಿ
ಸರ್ಕಾರದಿಂದ ಪುಕ್ಸಟೆ ದುಡ್ಡು ಸಿಗುತ್ತೆ ಅಂತ ಹೇಳಿ ತಗೊಳ್ತಾ ಇದ್ದ ಸ್ಥಿತಿವಂತರು ಇದರಿಂದ ಹೊರಗೆ ಹೋಗೋ ಸಾಧ್ಯತೆ ಇದೆ. ಆದರೆ ಈ ರೀತಿ ಆಗೋ ಟೈಮ್ನಲ್ಲಿ ನಿಜವಾದ ಫಲಾನುಭವಿಗಳು ಕೂಡ ಒಂದಷ್ಟು ಜನ ಮಿಸ್ ಆದರೆ ಅಗೇನ್ ಅವರು ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾರೆ. ಅಗೇನ್ ಗಲಾಟೆ ಘರ್ಷಣೆ ಶುರು ಆಗ್ಬೋದು. ನಾವು ನಿಜವಾಗ್ಲೂ ಅರ್ಹರಿದ್ವಿ, ಸುಮ್ಮನೆ ತೆಗೆದು ಹಾಕಿದ್ದೀರಿ ಅಂತ ಹೇಳಿ ನೋಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಏನು ಡೆವಲಪ್ಮೆಂಟ್ ಆಗುತ್ತೆ ನೋಡೋಣ. 15 ವರ್ಷಕ್ಕಿಂತ ಹಳೆಯ ಎಲ್ಲ ಸರ್ಕಾರಿ ವಾಹನಗಳನ್ನ ಗುಜರಿಗೆ ಹಾಕಿ ಅಂತ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರಿ ವಾಹನಗಳನ್ನ ರಾಜ್ಯ ಸರ್ಕಾರದ ಅಧೀನದಲ್ಲಿರೋ ಇಲಾಖೆ, ನಿಗಮ, ನಗರಸಭೆ ಹಾಗೂ ಮಂಡಳಿಗಳ ವಾಹನಗಳನ್ನ ನಾಶಪಡಿಸೋಕೆ ಆದೇಶದಲ್ಲಿ ತಿಳಿಸಲಾಗಿದೆ. ಕೇಂದ್ರದ ಆದೇಶದಂತೆ ರಾಜ್ಯ ಸರ್ಕಾರ ಈ ಸೂಚನೆ ಕೊಟ್ಟಿದೆ. ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ನೋಂದಣಿಯಾಗಿ 15 ವರ್ಷ ಮೇಲ್ಪಟ್ಟ ವಾಹನಗಳನ್ನು ನಾಶ ಮಾಡುವಂತೆ ಕೇಂದ್ರ ಸರ್ಕಾರ ಹೇಳಿತ್ತು. ಅದರಂತೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಮಹತ್ವದ ಬೆಳವಣಿಗೆಯಲ್ಲಿ 2023ರ ಮಾಲೂರು ಕ್ಷೇತ್ರದ ಮರು ಮತ ಎಣಿಕೆ ನಡೆಸುವಂತೆ ಹೈಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. 4 ವಾರದ ಒಳಗೆ ಮರು ಎಣಿಕೆ ಮಾಡಿ ಹೊಸದಾಗಿ ಫಲಿತಾಂಶ ಪ್ರಕಟಿಸುವಂತೆ ಕೋರ್ಟ್ ತಿಳಿಸಿದೆ. ಮಾಲೂರು ಶಾಸಕ ನಂಜೇಗೌಡ ಆಯ್ಕೆಯನ್ನ ಅಸಿಂಧುಗೊಳಿಸಲಾಗಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆ.ವೈ. ನಂಜೇಗೌಡ 248 ಮತಗಳ ಅಂತರದಿಂದ ಗೆಲುವು ದಾಖಲಿಸಿದರು. ಇದನ್ನು ಪ್ರಶ್ನಿಸಿ ಮರುಮತ ಎಣಿಕೆಗೆ ಕೋರಿ ಬಿಜೆಪಿ ಅಭ್ಯರ್ಥಿ ಕೆ.ಎಸ್. ಮಂಜುನಾಥ ಗೌಡ ಹೈಕೋರ್ಟ್ಗೆ ಹೋಗಿದ್ರು. ಈಗ ಈ ಬೆಳವಣಿಗೆಯಾಗಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದ ಭೂ ಸ್ವಾಧೀನಕ್ಕೆ ರಾಜ್ಯ ಸರ್ಕಾರ ಪರಿಹಾರ ನಿಗದಿ ಮಾಡಿದೆ. ನೀರಾವರಿ ಭೂಮಿಗೆ ಎಕರೆಗೆ 40 ಲಕ್ಷ ರೂಪಾಯಿ ಮತ್ತು ಒಣ ಭೂಮಿಗೆ ಎಕರೆಗೆ 30 ಲಕ್ಷ ರೂಪಾಯಿ ಪರಿಹಾರವನ್ನು ನಿರ್ಧಾರ ಮಾಡಿದೆ. ಇದೇ ಸಚಿವ ಸಂಪುಟ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕಾಗಿ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆಗೆ ಅನುಮೋದನೆ ಕೊಡಲಾಗಿದೆ. ಕಲ್ಯಾಣ ಕರ್ನಾಟಕದ ಕೆಲಸ ಇನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡೋಕೆ ಅಂತ ಹೇಳಿದ್ದಾರೆ. ಮೇಲುಸ್ತುವಾರಿ ಕೂಡ ಈ ಇಲಾಖೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬೆಂಗಳೂರಿನ ಶಿವಾಜಿನಗರ ಮೆಟ್ರೋ ನಿಲ್ದಾಣದ ಹೆಸರನ್ನ ಸೇಂಟ್ ಮೇರೀಸ್ ಮೆಟ್ರೋ ನಿಲ್ದಾಣ ಅಂತ ಬದಲಾಯಿಸೋಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಭಾರಿ ವಿವಾದ ಆಗಿತ್ತು. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಕೂಡ ಕಾಂಗ್ರೆಸ್ ಶಿವಾಜಿ ಮಹಾರಾಜರನ್ನ ಅಪಮಾನ ಮಾಡಕ್ಕೆ ಕಾಯ್ತಿರುತ್ತೆ ಅಂತೆಲ್ಲ ಹೇಳಿಕೆ ಕೊಟ್ಟರು. ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇತ್ತು. ಈಗ ಸರ್ಕಾರ ಮನ ಪರಿವರ್ತನೆ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಆದರೆ ಸಿದ್ದರಾಮಯ್ಯನವರೇ ಮುಂದೆ ಬಂದು ಇದನ್ನು ಹೇಳಲಿಲ್ಲ. ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಅವರ ಬಳಿ ಇದನ್ನ ಹೇಳಿಸಲಾಗಿದೆ. ಏನು ಹೇಳಿದ್ದಾರೆ ರಿಜ್ವಾನ್ ಅರ್ಷದ್? ಹಾಗೆ ಇರುತ್ತೆ, ಚೇಂಜ್ ಆಗಲ್ಲ ಅಂತ ಹೇಳಿದ್ದಾರೆ. ಸ್ವಲ್ಪ ಅಲ್ಲಿ ಟಿಂಕರಿಂಗ್ ಮಾಡಿದೆ ಸರ್ಕಾರ. ಈ ಏರಿಯಾದಲ್ಲಿ ಶಿವಾಜಿನಗರ್ ಅನ್ನೋ ಹೆಸರಲ್ಲಿ 2 ಸ್ಟಾಪ್ಗಳಿವೆ. ಅದರಲ್ಲಿ ಒಂದನ್ನು ಶಿವಾಜಿನಗರ್ ಸೇಂಟ್ ಮೇರೀಸ್ ಬೆಸಿಲಿಕಾ ಸ್ಟಾರ್ ಅಂತ ಕರಿತೀವಿ, ಶಿವಾಜಿನಗರ ಹಾಗೆ ಇರುತ್ತೆ. ಇನ್ನೊಂದನ್ನು ಶಿವಾಜಿನಗರ್ ಬಾಂಬೂ ಬಜಾರ್ ಸ್ಟಾಪ್ ಅಂತ ಗುರುತಿಸಲಾಗತ್ತೆ ಅಂತ ಹೇಳಿದ್ದಾರೆ. ಸೊ ಶಿವಾಜಿನಗರ ಅನ್ನೋದು ಹಾಗೆ ಇರುತ್ತೆ, ಪಕ್ಕದಲ್ಲಿ ಸೇಂಟ್ ಮೇರೀಸ್ ಬಂದು ಸೇರ್ಕೊಳ್ಳುತ್ತೆ. ಒಂದು ರೀತಿ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಿದ್ದಾರೆ. ಶಿವಾಜಿನಗರ ಐತಿಹಾಸಿಕ ಪ್ರದೇಶ, ಅದರ ಹೆಸರನ್ನ ಹಾಗೆ ಉಳಿಸ್ಕೊಳ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಲಯನ್ಸ್ನ ವನತಾರದಲ್ಲಿ ಕಾರ್ಯವೈಖರಿ ಬಗ್ಗೆ ತನಿಖೆ ನಡೆಸೋಕೆ ಪ್ರಾಣಿಗಳನ್ನ ಹೆಂಗ್ ತರಲಾಗ್ತಿದೆ ಇಲ್ಲಿಗೆ ಅನ್ನೋದನ್ನ ಚೆಕ್ ಮಾಡೋಕೆ ಸುಪ್ರೀಂ ಕೋರ್ಟ್ SIT ರಚಿಸಿತ್ತು. SIT ರಿಪೋರ್ಟ್ ಕೊಟ್ಟಿದೆ. ಆ ಥರದ್ದೇನು ಕಾನೂನು ಉಲ್ಲಂಘನೆ ಅವರು ಮಾಡ್ತಿಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಟಿದೆ. SIT ವರದಿಯನ್ನು ಸ್ವೀಕರಿಸಿದ ನ್ಯಾಯಮೂರ್ತಿಗಳಾದ ಪಂಕಜ್ ಮಿತ್ತಲ್ ಮತ್ತು PB ವರಾಳೆ ಅವರ ಪೀಠ ವನತಾರ ವಿರುದ್ಧ ಸಲ್ಲಿಸಲಾಗಿದ್ದ ಎಲ್ಲ ಅರ್ಜಿಗಳನ್ನ ವಜಾಗೊಳಿಸಿದೆ. ವನತಾರದಲ್ಲಿ ಪ್ರಾಣಿಗಳನ್ನ ದತ್ತು ಪಡೆಯುವ ಸಂಬಂಧ ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನ ಫಾಲೋ ಮಾಡ್ತಿದ್ದಾರೆ. ಅಲ್ಲದೆ ವನತಾರದ ಸಂರಕ್ಷಣಾ ಪ್ರಯತ್ನಗಳು ಚೆನ್ನಾಗೇ ಇದೆ ಅಂತ ಹೇಳಿ ಕೋರ್ಟ್ ಶ್ಲಾಘಿಸಿಬಿಟ್ಟಿದೆ. ಜೊತೆಗೆ ಇದೇ ವಿಚಾರಗಳ ಮೇಲೆ ಪದೇ ಪದೇ ಕೇಸ್ ಹಾಕಿ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳಿ ನಿರ್ಬಂಧಿಸಿದೆ. ಅಂದಹಾಗೆ ಗುಜರಾತ್ನ ಜಾಮ್ನಗರದಲ್ಲಿರೋ ವನ್ಯಪ್ರಾಣಿ ರಕ್ಷಣೆ ಮತ್ತು ಪುನರ್ವಸತಿ ಕೇಂದ್ರ ವನತಾರದಲ್ಲಿ ಕೆಲವರು ದಿನ ಒಂತರ ಅಂತ ಹೇಳಿ ಪ್ರೊನೌನ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ವನತಾರ ಸ್ವಲ್ಪ ಬೆಟರ್ ಅನ್ಸುತ್ತಲ್ವಾ, ಹಾಗಾಗಿ ವನತಾರ ಅಂತ ಬಿಡಿಸಿ ಹೇಳ್ತಾ ಇದೀವಿ ಅಷ್ಟೇ. ಇಲ್ಲಿ ಪ್ರಾಣಿಗಳನ್ನು ದತ್ತು ಪಡೆಯುವಾಗ ಕಾನೂನು ನಿಯಮ ಪಾಲನೆ ಆಗ್ತಿಲ್ಲ ಅಂತ ಆರೋಪಿಸಿ 2 ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿತ್ತು. ಇದ್ರ ಬಗ್ಗೆ ತನಿಖೆ ಮಾಡೋಕೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ 4 ಸದಸ್ಯರ SIT ಅನ್ನು ರಚನೆ ಮಾಡಲಾಗಿತ್ತು. ಪ್ರವಾಹ ಪೀಡಿತ ಪಂಜಾಬ್ಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ಕೊಟ್ಟರು. ಈ ವೇಳೆ ಭಾರತ ಪಾಕ್ ಗಡಿಯುದ್ದಕ್ಕೂ ಇರೋ ಪಂಜಾಬ್ನ ಗುರುದಾಸ್ಪುರ ಜಿಲ್ಲೆಯ ಹಳ್ಳಿಗಳಿಗೆ ಭೇಟಿ ಕೊಡೋಕೆ ಮುಂದಾದ ರಾಹುಲ್ರನ್ನ ಪೊಲೀಸರು ಮತ್ತು NDRF ಸಿಬ್ಬಂದಿ ತಡೆದರು. ಭದ್ರತಾ ಅಪಾಯಗಳ ಕಾರಣಗಳನ್ನು ಕೊಟ್ಟು ಇಲ್ಲಿಂದ ಮುಂದಕ್ಕೆ ಆ ಕಡೆ ಹೋಗ್ಬಿಡಿ ಅಂತ ಹೇಳಿ ತಡೆದ್ರು. ಆದ್ರೆ ಇದರಿಂದ ರುಚಿಗೆದ್ದ ರಾಹುಲ್ ಅಲ್ಲೇ ಪೊಲೀಸರೊಂದಿಗೆ ಗಲಾಟೆ ಕೂಡ ಮಾಡಿದ್ದಾರೆ. ಅತ್ತ ಕಾಂಗ್ರೆಸ್ ಕೂಡ ಈ ಘಟನೆಗೆ ಪಂಜಾಬ್ ಪೊಲೀಸರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಇದಕ್ಕೆ ಬಿಜೆಪಿ ಪ್ರತಿಕ್ರಿಯಿಸಿದೆ. ಬರೀ ಡ್ರಾಮಾ ಅಂತ ಬಿಜೆಪಿ ಹೇಳಿದೆ. ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಜಾಲದಲ್ಲಿ ಪಾಲ್ಗೊಂಡ ಆರೋಪ ಹೊತ್ತಿರೋ ಸುಮಾರು 16,000 ವಿದೇಶಿಗರನ್ನ ಗಡಿಪಾರು ಮಾಡೋಕೆ ಕೇಂದ್ರ ಗೃಹ ಇಲಾಖೆ ತಯಾರಿ ನಡೆಸಿದೆ. ಬಾಂಗ್ಲಾ, ಫಿಲಿಪೈನ್ಸ್, ಮಯನ್ಮಾರ್, ಮಲೇಷ್ಯಾ, ಗಾನಾ, ನೈಜೀರಿಯಾ ಪ್ರಜೆಗಳನ್ನು ಹೊರಗೆ ಹಾಕೋಕೆ ನಿರ್ಧಾರ ಮಾಡಲಾಗಿದೆ. ಈಗ ಆಲ್ರೆಡಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ NCB ಮಾದಕ ವಸ್ತು ಪ್ರಕರಣದಲ್ಲಿ ಅರೆಸ್ಟ್ ಆದ ವಿದೇಶಿಗರ ಲಿಸ್ಟ್ನ ಗೃಹ ಇಲಾಖೆ ಮತ್ತು ಸಂಬಂಧಪಟ್ಟ ಏಜೆನ್ಸಿಗಳಿಗೆ ಕಳಿಸ್ಕೊಟ್ಟಿದೆ. ಇವರನ್ನೆಲ್ಲ ಹೊಸ ಇಮಿಗ್ರೇಷನ್ ಲಾ ಪ್ರಕಾರ ಗಡಿಪಾರು ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದೆ. ಇಸ್ರೇಲ್ ಕತಾರ್ನ ದೋಹಾ ರಾಜಧಾನಿ ನುಗ್ಗಿ ಅಲ್ಲಿದ್ದಂತ ಹಮಸ್ ಬಿಲ್ಡಿಂಗ್ ಮೇಲೆ ಮಾಡಿದ ದಾಳಿಗೆ
ಅರಬ್ಬರು ಸೇರಿದ ಹಾಗೆ ಮುಸ್ಲಿಂ ರಾಷ್ಟ್ರಗಳೆಲ್ಲ ಒಗ್ಗಟ್ಟನ್ನ ಪ್ರದರ್ಶಿಸಿದ್ದಾರೆ. ಕತಾರ್ ರಾಜಧಾನಿ ದೋಹಾದಲ್ಲಿ ಮುಸ್ಲಿಂ ಲೀಡರ್ಸ್ ಎಲ್ಲ ಒಟ್ಟಾಗಿ ಎಮರ್ಜೆನ್ಸಿ ಮೀಟಿಂಗ್ ಮಾಡಿದ್ದಾರೆ. ಪಾಕ್ PM ಶಹಬಾಜ್ ಶರೀಫ್ ಕೂಡ ಹೋಗಿದ್ರು, ನಾನು ಇದೀನಿ ಇಲ್ಲಿ ಅಂತ ಹೇಳಿ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್, ಇರಾಕ್ PM ಮೊಹಮ್ಮದ್ ಶಿಯಾ ಅಲ್ ಸುಧಾನಿ, ಟರ್ಕಿ ಅಧ್ಯಕ್ಷ ತಾಯಿಪ್ ಎರ್ಡೋಆನ್, ಪ್ಯಾಲೆಸ್ತೈನ್ PM ಮಹಮೂದ್ ಅಬ್ಬಾಸ್, ಜೋರ್ಡನ್ ಕಿಂಗ್ 2ನೇ ಅಬ್ದುಲ್ಲಾ ಸೇರಿ ಅನೇಕ ರಾಷ್ಟ್ರಗಳು ಪಾಲ್ಗೊಂಡಿದ್ರು. ಈ ವೇಳೆ ಸಭೆಯಲ್ಲಿ ಯುರೋಪ್ನಲ್ಲಿ ನ್ಯಾಟೋ ಇರೋ ತರ ನಾವು ಕೂಡ ಒಂದು ಅರಬ್ ನ್ಯಾಟೋ ಹೆಸರಿನ ಗುಂಪನ್ನ ಕಟ್ಕೊಳ್ಳೋಣ ಅಂತ ಅರಬ್ ಜಗತ್ತಿನ ಅತಿದೊಡ್ಡ ಸೇನೆ ಹೊಂದಿರೋ ಈಜಿಪ್ಟ್ ಸಲಹೆ ಕೊಟ್ಟಿದೆ. ಇದಕ್ಕೆ ಹೌದೌದು ಅಂತ ಹೇಳಿ ಇರಾಕ್ ಕೂಡ ಸಪೋರ್ಟ್ ಮಾಡಿದೆ. ಅತ್ತ ಪಾಕ್ ಕೂಡ ಇಸ್ರೇಲ್ ಚಟುವಟಿಕೆಗಳ ಮೇಲೆ ನಿಗಾ ಇಡೋಕೆ ಜಂಟಿ ಟಾಸ್ಕ್ ಫೋರ್ಸ್ ನಿರ್ಮಿಸುವ ಅಗತ್ಯ ಇದೆ ಅಂತ ಹೇಳಿದೆ. ಇನ್ನು ಎರ್ಡೋಆನ್ ಇಸ್ರೇಲ್ನ ಆರ್ಥಿಕವಾಗಿ ದುರ್ಬಲಗೊಳಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಅಂದಹಾಗೆ ನ್ಯಾಟೋ ತರ ಕೂಟ ಕಟ್ಟಬೇಕು ಅಂತ ಹೇಳಿದ್ರೆ, ಅರಬ್ ನ್ಯಾಟೋ ಕಟ್ಟಬೇಕು ಅಂತ ಹೇಳಿದ್ರೆ ಮುಸ್ಲಿಂ ರಾಷ್ಟ್ರಗಳ ದೊಡ್ಡ ಕನಸಿದು, ಹಳೇದು ಹೊಸ್ತಲ್ಲ. 2015ರ ಅರಬ್ ಲೀಗ್ ವೇಳೆ ಮುಸ್ಲಿಂ ರಾಷ್ಟ್ರಗಳೆಲ್ಲ ಒಗ್ಗೂಡಿ ಪ್ರಾದೇಶಿಕ ಸಹಕಾರ ಹಾಗೂ ಭಯೋತ್ಪಾದನೆ ವಿರುದ್ಧ ಹೋರಾಡೋಕೆ ನ್ಯಾಟೋ ತರ ಒಂದು ಕೂಟ ಕಟ್ಟಬೇಕು ಅಂತ ಈಜಿಪ್ಟ್ ಫಸ್ಟ್ ಟೈಮ್ ಆವಾಗ ಆಗ್ರಹ ಮಾಡಿತ್ತು. ಹಲವು ದೇಶಗಳು ಒಲವನ್ನು ತೋರಿಸಿದ್ರು, ಇನ್ನೂ ಕೂಡ ಕನಸಾಗೆ ಉಳಿದಿದೆ. ಈಗ ಕತಾರ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ ಬೆನ್ನಲ್ಲೇ ಈ ಕೂಟ ನಿರ್ಮಿಸೋ ಕನಸಿಗೆ ಮರುಜೀವ ಬಂದಂತ ಆಗ್ತಾ ಇದೆ. ನೋಡ್ಬೇಕೇನ್ ಮಾಡ್ತಾರೆ ಅಂತ. ಪಾಕಿಸ್ತಾನಕ್ಕೆ ಟಾಸ್ಕ್ ಫೋರ್ಸ್ನ ಹುಚ್ಚು ಶುರುವಾಗಿದೆ. ಈಗ ಡ್ರೀಮ್ 11ನಿಂದ ತೆರವಾಗಿದ್ದ ಇಂಡಿಯನ್ ಕ್ರಿಕೆಟ್ ಟೀಮ್ನ ಹೊಸ ಜರ್ಸಿಯ ಸ್ಪಾನ್ಸರ್ ಸ್ಥಾನಕ್ಕೆ ಅಪೋಲೋ ಟೈರ್ಸ್ ಎಂಟ್ರಿ ಕೊಟ್ಟಿದೆ. ಇಂಡಿಯನ್ ಕ್ರಿಕೆಟ್ ಟೀಮ್ನ ಹೊಸ ಜರ್ಸಿಯ ಸ್ಪಾನ್ಸರ್ ಆಗಿ ಆಯ್ಕೆಯಾಗಿದೆ. ಅದರಂತೆ ಭಾರತದ ಪ್ರತಿ ಮ್ಯಾಚ್ಗೆ ಅಪೋಲೋ ಟೈರ್ಸ್ ಕಂಪನಿ BCCIಗೆ 4.5 ಕೋಟಿ ರೂಪಾಯಿ ದುಡ್ಡನ್ನ ಪೇ ಮಾಡುತ್ತೆ. ಅವ್ರ ಲೋಗೋವನ್ನ ಆಟಗಾರರ ಶರ್ಟ್ ಮೇಲೆ ತೋರಿಸೋದಕ್ಕೆ. ಮುಂಚೆ ಡ್ರೀಮ್ 11 4 ಕೋಟಿ ರೂಪಾಯಿ ಪೇ ಮಾಡ್ತಿತ್ತು. ಒಟ್ಟು 579.06 ಕೋಟಿ ರೂಪಾಯಿ ಮೌಲ್ಯದ ಈ ಡೀಲ್ 2027ರವರೆಗೆ ಚಾಲ್ತಿಯಲ್ಲಿ ಇರುತ್ತೆ. ಇನ್ನು ಕಳೆದ ಸೆಷನ್ ನಲ್ಲಿ ಲಾಸ್ ಮಾಡಿಕೊಂಡಿದ್ದ ಭಾರತದ ಷೇರುಪೇಟೆ ಮಂಗಳವಾರ ಲಾಭ ಮಾಡಿಕೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ 595 ಪಾಯಿಂಟ್ಸ್ ಏರಿಕೆಯಾಗಿ 82,380ಕ್ಕೆ ತಲುಪಿದೆ. ಇನ್ನು ನಿಫ್ಟಿ 170 ಪಾಯಿಂಟ್ಸ್ ಜಂಪ್ ಆಗಿ 25,239ಕ್ಕೆ ರೀಚ್ ಆಗಿದೆ. ಹೀಗಾಗಿ ಹೂಡಿಕೆದಾರರು ಒಂದೇ ದಿನ 3 ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಮಾತುಕತೆ ಮತ್ತೆ ಶುರುವಾಗಿದೆ. ದಕ್ಷಿಣ ಹಾಗೂ ಮಧ್ಯ ಏಷ್ಯಾದ ಅಸಿಸ್ಟೆಂಟ್ ಟ್ರೇಡ್ ರೆಪ್ರೆಸೆಂಟೇಟಿವ್ ಬ್ರೆಂಡನ್ ಲಿಂಚ್ ನೇತೃತ್ವದ ಅಮೆರಿಕ ನಿಯೋಗ ಭಾರತಕ್ಕೆ ಬಂದಿದೆ. ಇದು ಭಾರತದ ಮಾರುಕಟ್ಟೆ ಮೇಲೆ ಪಾಸಿಟಿವ್ ಪರಿಣಾಮ ಉಂಟು ಮಾಡಿದೆ. ಇದರ ಜೊತೆಗೆ ಅಮೆರಿಕದ ಫೆಡರಲ್ ರಿಸರ್ವ್ ಸೆಪ್ಟೆಂಬರ್ 17ನೇ ತಾರೀಕು 25 ಬೇಸಿಸ್ ಪಾಯಿಂಟ್ಸ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋ ನಿರೀಕ್ಷೆ ಕೂಡ ಇದೆ. ಇದು ಹೂಡಿಕೆದಾರರಲ್ಲಿ ಕಾನ್ಫಿಡೆನ್ಸ್ ಹೆಚ್ಚು ಮಾಡಿದೆ. ಇನ್ನು ಕೋಟಕ್ ಮಹೀಂದ್ರಾ ಬ್ಯಾಂಕ್, ಲಾರ್ಸನ್ ಅಂಡ್ ಟ್ಯೂಬ್ರೋ, ಮಹೀಂದ್ರಾ ಅಂಡ್ ಮಹೀಂದ್ರಾ, ಟಾಟಾ ಸ್ಟೀಲ್, ರಿಲಯನ್ಸ್ ಪವರ್ ಷೇರುಗಳು ಗ್ರೀನ್ನಲ್ಲಿದ್ವು. ಏಷ್ಯನ್ ಪೇಂಟ್ಸ್, ನೆಸ್ಲೆ ಇಂಡಿಯಾ, ಶ್ರೀರಾಮ್ ಫಿನಾನ್ಸ್, ವೋಡಾಫೋನ್ ಐಡಿಯಾ ಷೇರುಗಳು ರೆಡ್ನಲ್ಲಿದ್ವು. ಏನು ಡಾಲರ್ ಮುಂದೆ ರೂಪಾಯಿ ಮೌಲ್ಯದಲ್ಲಿ 8 ಪೈಸೆ ಏರಿಕೆಯಾಗಿ 88 ರೂಪಾಯಿ 8 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,358 ರೂಪಾಯಿ ಹೆಚ್ಚಾಗಿ 1,10,869 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,248 ರೂಪಾಯಿ ಹೆಚ್ಚಾಗಿ 1,01,560 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,509 ರೂಪಾಯಿ ಹೆಚ್ಚಾಗಿ 1,29,300 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ತರ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಮಸ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.